ಎಲ್ಲರಿಗೂ ನಮಸ್ಕಾರ. ಮಕರ ರಾಶಿಯವರೇ, ಮುಂಬರುವ ಆಗಸ್ಟ್ 25, 26, 27 ಈ ಅದೃಷ್ಟವಂತ 3 ದಿನಗಳಂದು ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಸ ಮತ್ತು ರ ಎಂಬುವ ಅಕ್ಷರದ ಮಹಿಳೆಯಿಂದ ಒಂದು ದೊಡ್ಡ ಘಟನೆಯಾದರೂ ನಡೀತಕ್ಕಂಥದ್ದು. ಆದಷ್ಟು ಈ ಒಬ್ಬ ಮಹಿಳೆಯನ್ನು ನಿಮ್ಮ ಜೀವನದಿಂದ ದೂರ ಇಡ್ತಕ್ಕಂಥದ್ದೇ ಉತ್ತಮ ಆಗಿರುತ್ತೆ. ಹಾಗಿದ್ರೆ ಬನ್ನಿ ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ, ನೀವು ನಿಮ್ಮ ಜೀವನದಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕಾಗಿರುತ್ತೆ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೂ ತಿಳಿಸ್ಕೊಡ್ತಿದ್ದೀನಿ. ಹೌದು, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಮಕರ ರಾಶಿಯವರೇ, ಈಗ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ. ಹೌದು ಮಕರ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಒಂದು ಜೀವನದಲ್ಲಿ ಭಾರಿ ಬದಲಾವಣೆಯನ್ನಾದರೂ ನೀವು ಕಾಣಬಹುದಾಗಿರುತ್ತೆ. ಹೌದು, ಇಲ್ಲಿ ಬದಲಾವಣೆ ಆಗ್ತಿದೆ ಅಂತ ಹೇಳಿ ನೀವು ಆತಂಕ ಪಡುವ ಅಗತ್ಯತೆ ಇರೋದಿಲ್ಲ. ಹೌದು, ಬದಲಾವಣೆ ಏನೋ ಆಗುತ್ತೆ, ಆದರೆ ಅದು ಸಕಾರಾತ್ಮಕ ಬದಲಾವಣೆಗಳಾಗಿರುತ್ತೆ ಮಕರ ರಾಶಿಯವರೇ. ಹೌದು, ಇಷ್ಟು ದಿನ ನೀವು ನಿಮ್ಮ ಜೀವನದಲ್ಲಿ ನೋಡಿದ್ರೆ ಪ್ರತಿದಿನ ನಕಾರಾತ್ಮಕ ಶಕ್ತಿಗಳು ಎದುರಾಗ್ತಿದೆ ಎಂಬಂತೆ ನಿಮಗೆ ಅನಿಸ್ತಿತ್ತು ಅಲ್ವಾ ಮಕರ ರಾಶಿಯವರೇ. ಇಷ್ಟು ದಿನ ನೀವು ನಿಮ್ಮ ಜೀವನದಲ್ಲಿ ಪಟ್ಟಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಗಳು, ಕಣ್ಣೀರಿನ ಕ್ಷಣಗಳು, ನೀವು ಎದುರಿಸಿರ್ತಕ್ಕಂಥ ಸವಾಲುಗಳು ಮತ್ತು ಕಠಿಣ ಪರಿಸ್ಥಿತಿಗಳು ಎಲ್ಲವನ್ನೂ ಸಹ ನೀವು ಪ್ರತಿದಿನ ನೋಡ್ತಾ ನೋಡ್ತಾ ದುಃಖಿತರಾಗ್ತಾನೆ ಇರ್ತೀರ. ಹೌದು, ಅದೇ ರೀತಿ ನೀವು ಯಾವಾಗ ಒಂಟಿಯಾಗಿ ಕುಳಿತಿರ್ತೀರೋ ಆಗ ನೀವು ನಿಮ್ಮ ಜೀವನದಲ್ಲಿ ಎದುರಿಸಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಗಳನ್ನು ನೆನಪು ಮಾಡ್ಕೊಳ್ತಾ ದುಃಖಿತರಾಗ್ತಾನೆ ಇರ್ತೀರ. ಜೊತೆಗೆ ದೇವರನ್ನು ಸಹ ನೀವು ಪ್ರಶ್ನೆಯನ್ನು ಮಾಡಿದ್ದೀರಾ. ಹೌದು ಮಕರ ರಾಶಿಯವರೇ, ನಾನು ನನ್ನ ಜೀವನದಲ್ಲಿ ಯಾರಿಗೂ ಸಹ ಮೋಸ ಮಾಡಿಲ್ಲ, ದ್ರೋಹ ಮಾಡಿಲ್ಲ, ನ್ಯಾಯಯುತವಾಗಿ ಪ್ರಾಮಾಣಿಕತೆಯಿಂದ ಜೀವನವನ್ನು ನಡೆಸ್ತಾ ಇದ್ದೇನೆ. ಆದರೂ ಸಹ ನಮ್ಮ ಒಂದು ಜೀವನದಲ್ಲಿ ಯಾಕೆ ಇಷ್ಟೊಂದು ಸಂಕಷ್ಟ ಎಂಬಂತೆ ನೀವು ದೇವರಲ್ಲೂ ಸಹ ಪ್ರಶ್ನೆಯನ್ನು ಮಾಡಿದ್ದೀರಾ ಮಕರ ರಾಶಿಯವರೇ. ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಎಷ್ಟೇ ಕಠಿಣ ಪರಿಸ್ಥಿತಿಯನ್ನು ಎದುರಿಸಿದ್ರೂ ಸಹ ನೀವು ನಿಮ್ಮ ಧರ್ಮ ಮಾರ್ಗವನ್ನಾದರೆ ಬಿಡಲಿಲ್ಲ. ಹಾಗಾಗಿಯೇ ದೇವರ ಆಶೀರ್ವಾದನೂ ಸಹ ನಿಮ್ಮ ಜೊತೆಗಿರ್ತಕ್ಕಂಥದ್ದು ಮಕರ ರಾಶಿಯವರೇ. ಹೌದು, ಅದೇ ರೀತಿ ನೀವು ಈ ಸಮಯದಲ್ಲಿ ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ಈ ಮಹಿಳೆಯನ್ನು ಆದಷ್ಟು ನಿಮ್ಮ ಜೀವನದಿಂದ ದೂರ ಇಡೋದು ಉತ್ತಮ ಆಗಿರುತ್ತೆ. ಸ ಮತ್ತು ರ ಎಂಬುವ ಅಕ್ಷರದ ಮಹಿಳೆಯಿಂದ. ಹೌದು, ಈ ಮಹಿಳೆಗೆ ಪ್ರಮುಖವಾಗಿ ನಿಮ್ಮ ಮುಂದಿನ ಯೋಜನೆಗಳನ್ನು ಅಂತಂದರೆ ನೀವು ಯಾವುದಾದ್ರೂ ಒಂದು ಜಾಗದಲ್ಲಿ ಆಸ್ತಿ ಖರೀದಿ, ವಾಹನ ಖರೀದಿ, ಆಭರಣಗಳನ್ನು ಖರೀದಿ, ಮನೆಯನ್ನು ಖರೀದಿ ಮಾಡೋ ರೀತಿ ಇದ್ದರೆ, ಅಥವಾ ಒಂದು ಹೊಸ ಯೋಜನೆಯನ್ನು ಶುರು ಮಾಡೋ ರೀತಿ ಇದ್ದರೆ, ಒಂದು ಹೊಸ ಜಾಗದಲ್ಲಿ ಹಣದ ಹೂಡಿಕೆಯನ್ನು ಮಾಡೋ ರೀತಿ ಇದ್ದರೆ, ಈ ರೀತಿ ನೀವು ನಿಮ್ಮ ಮುಂದಿನ ಯೋಜನೆಗಳನ್ನು, ಅದೇ ರೀತಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ನಿಮ್ಮ ವಿಚಾರಗಳನ್ನು ಈ ಮಹಿಳೆಯ ಜೊತೆ ನೀವು ಹಂಚಿಕೊಳ್ಳೋದು ಉತ್ತಮ ಆಗಿರೋದಿಲ್ಲ. ಹೌದು ಹೌದು ಆ ಮಹಿಳೆಯ ನಕಾರಾತ್ಮಕ ಶಕ್ತಿಯ ಪ್ರಭಾವದಿಂದಾಗಿ ನಿಮ್ಮ ಮನೆಯಲ್ಲಿ ಅಶಾಂತಿ ಆದರೆ ಉಂಟಾಗಿರ್ತಕ್ಕಂಥದ್ದು, ಮನೆಯಲ್ಲಿ ಇದ್ದಕ್ಕಿದ್ದಂತೆ ಗಾಜು ಹೊಡಿತಕ್ಕಂಥದ್ದು, ನಂತರ ನಿಮ್ಮ ಪ್ರೀತಿಯ ಸಂಬಂಧಗಳೆಲ್ಲ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆಗ್ತಕ್ಕಂಥದ್ದು, ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳಗಳು, ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಭಿನ್ನಾಭಿಪ್ರಾಯಗಳು ಉಂಟಾಗ್ತಕ್ಕಂಥದ್ದು, ಹಣಕಾಸಿನ ತೊಂದರೆಯನ್ನು ಸಹ ನೀವು ಎದುರಿಸಬೇಕಾಗಿತ್ತು ಅಲ್ವಾ. ಈ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳನ್ನು ನೀವು ಕಂಡಿದ್ರಿ ನಿಮ್ಮ ಜೀವನದಲ್ಲಿ. ಹಾಗಾಗಿ ಮಕರ ರಾಶಿಯವರೇ, ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ಆ ಮಹಿಳೆಯ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳು ಸಹ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆಗಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಗಳಾದರೆ ಹೆಚ್ಚಾಗ್ತಕ್ಕಂಥದ್ದು. ಹೌದು, ಅದೇ ರೀತಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಮಕರ ರಾಶಿಯವರೇ. ಹೌದು, ಈ ಹಿಂದೆ ನೀವು ಯಾವುದಾದ್ರೂ ಒಂದು ಜಾಗದಲ್ಲಿ ಹಣದ ಹೂಡಿಕೆಯನ್ನು ಮಾಡಿದ್ದು, ಆ ಒಂದು ಜಾಗದಿಂದ ಹಣ ಬರೋದಿಲ್ಲ ಅಂತ ಹೇಳಿ ನೀವು ಮರೆತಿರ್ತೀರ. ಆದರೆ ಅದೇ ಒಂದು ಜಾಗದಿಂದ ಈ ಸಮಯದಲ್ಲಿ ನೀವು ನಿರೀಕ್ಷೆಗೂ ಮೀರಿದ ಧನ ಲಾಭವನ್ನಾದರೆ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ ಮಕರ ರಾಶಿಯವರೇ. ಹೌದು, ಅದೇ ರೀತಿ ಈ ಸಮಯದಲ್ಲಿ ಬೇರೆ ಬೇರೆ ದಾರಿಗಳಿಂದ, ಬೇರೆ ಬೇರೆ ಮೂಲಗಳಿಂದ ನಿಮ್ಮ ಕೈಗೆ ಹಣ ಆದರೆ ಬಂದು ಸೇರ್ತಕ್ಕಂಥದ್ದು. ಹೌದು, ನಿಮ್ಮ ಕೈಗೆ ಹಣ ಬರ್ತಕ್ಕಂತಹ ದಾರಿಗಳಾದರೆ ಈ ಸಮಯದಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಹೌದು, ಹಣ ಬಂದ ನಂತರ ನೀವು ಅನಗತ್ಯ ಖರ್ಚುಗಳನ್ನು ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ ನಿಮ್ಮ ಜೀವನದಲ್ಲಿ. ಹಾಗಾಗಿ ಮಕರ ರಾಶಿಯವರೇ, ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳು ಬೇಡ ಆಗಿರುತ್ತೆ. ಹೌದು, ಈಗ ಬಂದಿರುವ ಹಣವನ್ನು ನೀವು ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇಡೋದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಮಕರ ರಾಶಿಯವರೇ. ಮಕರ ರಾಶಿಯವರೇ, ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ ನೀವು ಬೇರೆಯವರನ್ನು ಅತಿ ಬೇಗನೆ ನಂಬ್ತೀರಾ. ಹೌದು, ಕಣ್ಣು ಮುಚ್ಚಿ ನಂಬ್ತೀರಾ. ನಿಮ್ಮನ್ನೇ ಎರಡು ಹೊಗಳಿ ಮಾತನಾಡಿದ್ರೆ ಸಾಕಾಗತ್ತೆ,
ನಿಮ್ಮ ಬಳಿ ಇರ್ತಕ್ಕಂತಹ ಎಲ್ಲ ರೀತಿ ವಸ್ತುಗಳನ್ನು, ನಿಮ್ಮ ಸರ್ವಸ್ವವನ್ನು ಸಹ ಅವ್ರಿಗೆ ನೀಡ್ತಾ ಇದ್ರಿ. ಆದರೆ ನೀವು ಮಾಡಿರ್ತಕ್ಕಂತಹ ಸಹಾಯದಿಂದ ಆ ವ್ಯಕ್ತಿಗಳು ಈಗ ಆಕಾಶದ ಎತ್ತರಕ್ಕೆ ಬೆಳೆದಿದ್ದಾರೆ. ಆದರೆ ಈಗ ಅವರೇ ನಿಮ್ಮನ್ನು ದೂರ ಇಟ್ಟಿರ್ತಕ್ಕಂಥದ್ದು. ನೀವು ಯಾರನ್ನು ಹೆಚ್ಚು ನಂಬಿದ್ರೋ ಅವರಿಂದನೇ ನೀವು ಹೆಚ್ಚು ನೋವನ್ನಾದರೆ ಪಡ್ಕೊಂಡಿರ್ತಕ್ಕಂಥದ್ದು ಅಲ್ವಾ? ಹಾಗಾಗಿ ಮಕರ ರಾಶಿಯವರೇ, ಮುಂಬರುವ ದಿನದಲ್ಲಿ ನೀವು ಯಾರನ್ನಾದರೂ ನಂಬ್ತಾ ಇದ್ದೀರಾ ಅಥವಾ ಯಾರಿಗಾದ್ರೂ ಹಣಕಾಸಿನ ವಿಚಾರದಲ್ಲಿ ಒಂದು ನಿರ್ಧಾರವನ್ನು ತಗೊಳ್ತಾ ಇದ್ದೀರಾ ಅಂತಂದರೆ ಒಂದಲ್ಲ ಎರಡಲ್ಲ 100 ಬಾರಿ ಸರಿಯಾಗಿ ಯೋಚನೆಯನ್ನು ಮಾಡಿ ಈ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತಗೊಳ್ಳೋದು ನಿಮ್ಮ ಜೀವನಕ್ಕೆ ಬಹುಮುಖ್ಯ ಆಗಿರುತ್ತೆ ಮಕರ ರಾಶಿಯವರೇ. ಅದೇ ರೀತಿ ಆ ಮಹಿಳೆಯ ದೃಷ್ಟಿಯ ಪ್ರಭಾವದಿಂದಾಗಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಸಹ ಏರುಪೇರನ್ನು ನೀವು ಗಮನಿಸಿರಬಹುದಾಗಿರುತ್ತೆ. ಹೌದು, ಆ ಮಹಿಳೆ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಆಭರಣಗಳ ಮೇಲೆ ದೃಷ್ಟಿಯನ್ನು ಬೀರಿರ್ತಕ್ಕಂಥದ್ದು, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ದೃಷ್ಟಿಯನ್ನು ಬೀರಿರ್ತಕ್ಕಂಥದ್ದು. ಹೀಗಾಗಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಿಮ್ಮ ಮಕ್ಕಳು ಈ ಹಿಂದೆ ತುಂಬ ಚೆನ್ನಾಗಿ ಅಂಕಗಳನ್ನು ಪಡ್ಕೊಳ್ತಾ ಇದ್ರು, ಹೆಚ್ಚು ಹೆಚ್ಚು ಅಂಕಗಳನ್ನಾದರೆ ಪಡ್ಕೊಳ್ತಾ ಇದ್ರು. ವಿದ್ಯಾಭ್ಯಾಸದ ಕಡೆ ಏಕಾಗ್ರತೆಯೂ ಸಹ ಹೆಚ್ಚಿತ್ತು. ಆದರೆ ಕಳೆದ ಕೆಲವು ದಿನಗಳಿಂದ ನಿಮ್ಮ ಮಕ್ಕಳ ಏಕಾಗ್ರತೆಯೂ ಸಹ ಕಡಿಮೆ ಆಗ್ತಿದೆ ಓದಿನ ಕಡೆ. ಅದೇ ರೀತಿ ಅಂಕಗಳನ್ನು ಸಹ ಕಡಿಮೆ ಪಡ್ಕೊಳ್ತಾ ಇದ್ದಾರೆ. ಇವೆಲ್ಲನೂ ಸಹ ಆ ಮಹಿಳೆಯ ದೃಷ್ಟಿಯ ಪ್ರಭಾವದಿಂದ ಆಗಿರುತ್ತೆ ಮಕರ ರಾಶಿಯವರೇ. ಅದೇ ರೀತಿ ಈ ಒಬ್ಬ ಮಹಿಳೆಯನ್ನು ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ಗುರುತಿಸ್ತಕ್ಕಂಥದ್ದು, ಆ ಮಹಿಳೆಯಿಂದ ನೀವು ಆದಷ್ಟು ದೂರ ಇರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಹೌದು, ಈ ಒಬ್ಬ ಮಹಿಳೆ ನಿಮ್ಮ ಕುಟುಂಬಸ್ಥರಲ್ಲೂ ಸಹ ಇರಬಹುದಾಗಿರುತ್ತೆ ಮಕರ ರಾಶಿಯವರೇ. ಹೌದು, ಆ ಮಹಿಳೆಯ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳು, ದೃಷ್ಟಿ, ಎಲ್ಲ ರೀತಿ ದೋಷಗಳು ಸಹ ನಿಮ್ಮ ಜೀವನದಿಂದ ದೂರ ಆಗಲು ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರವೇನು ಎಂಬುದನ್ನು ನಾವು ನೋಡೋದಾದರೆ ಮಕರ ರಾಶಿಯವರೇ, ಮೊದಲಿಗೆ ಯಾವಾಗಲೂ ಸಹ ನಿಮ್ಮ ಒಂದು ಮನೆಯನ್ನು ಸ್ವಚ್ಛವಾಗಿರಿಸಿ. ಹೌದು, ಇದರಿಂದಾಗಿ ಯಾವುದೇ ರೀತಿ ಸಮಸ್ಯೆಯೂ ಸಹ ನಿಮ್ಮ ಬಳಿಗೆ ಬರೋದಿಲ್ಲ. ಮನೆಯನ್ನು ಸ್ವಚ್ಛವಾಗಿ ಇಡೋದು ಇಲ್ಲಿ ಉತ್ತಮ ಆಗಿರುತ್ತೆ. ಅದೇ ರೀತಿ ಮನೆಯಲ್ಲಿ ಯಾವುದೇ ರೀತಿ ಒಡೆದ ವಸ್ತುಗಳನ್ನು ಇಡಬಾರದಾಗಿರುತ್ತೆ. ಹೌದು, ಈಗಾಗಲೇ ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ಮೊದಲಿಗೆ ಮನೆಯಿಂದ ಹೊರಗಿಡೋದು ಉತ್ತಮ ಆಗಿರುತ್ತೆ. ಹೌದು, ಒಡೆದ ವಸ್ತುಗಳೆಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಹಾಗಾಗಿ ಅದೇ ರೀತಿ ನಿಮ್ಮ ಮನೆಯ ಹೊಸ್ತಿಲಿಗೆ ಪ್ರತಿದಿನ ಅರಿಶಿನ ಕುಂಕುಮ ಇಡೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯನ್ನು ಕಾಣೋದ್ರ ಮೂಲಕ ಹೆಜ್ಜೆ ಹೆಜ್ಜೆಗೂ ಯಶಸ್ಸನ್ನು ನೀವು ಪ್ರಾಪ್ತಿ ಮಾಡಿಕೊಳ್ತೀರಾ. ಅದೇ ರೀತಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ತುಳಸಿ ಗಿಡದ ಬಳಿ ಪ್ರತಿದಿನ ದೀಪಾರಾಧನೆ ಮಾಡೋದ್ರ ಮೂಲಕ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳು, ಎಲ್ಲ ರೀತಿ ಅಡೆತಡೆಗಳೆಲ್ಲ ಈ ಸಮಯದಲ್ಲಿ ದೂರ ಆಗಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಗಳಾದರೆ ಹೆಚ್ಚಾಗ್ತಕ್ಕಂಥದ್ದು ಈ ಸಮಯದಲ್ಲಿ. ಅದೇ ರೀತಿ ಮಕರ ರಾಶಿಯವರೇ, ನೀವು ಮನೆಯನ್ನು ಸ್ವಚ್ಛ ಮಾಡುವಾಗ ಇನ್ನು ಮುಂದಿನ ದಿನದಲ್ಲಿ ಮನೆ ಸ್ವಚ್ಛ ಮಾಡುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನವನ್ನು ಬೆರೆಸಿಕೊಂಡು ಆ ಒಂದು ನೀರಿನಿಂದ ಮನೆಯನ್ನು ಒರೆಸ್ತಕ್ಕಂಥದ್ದು, ಸ್ವಚ್ಛ ಮಾಡೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಭಾರಿ ಅದೃಷ್ಟ ಮತ್ತು ಏಳಿಗೆ, ಸಂಪತ್ತಿನ ಅಭಿವೃದ್ಧಿಯನ್ನು ನೀವು ಕಾಣಬಹುದಾಗಿರುತ್ತೆ. ಅದೇ ರೀತಿ ಮಕರ ರಾಶಿಯವರೇ, ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಮನೆಗೆ ಯಾರಾದರೂ ಒಬ್ಬ ವ್ಯಕ್ತಿ ಬಂದ ನಂತರ, ಆ ವ್ಯಕ್ತಿ ಬಂದು ಹೋದ ನಂತರ ನೀವು ಮನೆಯಲ್ಲಿ ಕರ್ಪೂರವನ್ನು ಹಚ್ಚಿ ಮೂಲೆ ಮೂಲೆಗೂ ಸಹ ತೋರಿಸಬೇಕಾಗಿರುತ್ತೆ. ಹೌದು, ಇದರಿಂದಾಗಿ ಆ ವ್ಯಕ್ತಿಯ ಜೊತೆ ಬಂದಿರುವ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳೆಲ್ಲ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆದರೆ ಆಗ್ತಕ್ಕಂಥದ್ದು ಮಕರ ರಾಶಿಯವರೇ. ಹೌದು, ಅದೇ ರೀತಿ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವರ ಆರಾಧನೆಯನ್ನು ಮಾಡಿ. ಹೌದು, ಇದರಿಂದಾಗಿ ನಿಮಗೆ ದೇವರ ಆಶೀರ್ವಾದ ಇರುವ ಕಾರಣದಿಂದಾಗಿ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲಿ ಅದೃಷ್ಟವನ್ನು ನೀವು ಪ್ರಾಪ್ತಿ ಮಾಡಿಕೊಳ್ತೀರಾ. ದೇವರ ಆಶೀರ್ವಾದನೂ ಸಹ ನಿಮ್ಮ ಜೊತೆಗಿರ್ತಕ್ಕಂಥದ್ದು ಈ ಸಮಯದಲ್ಲಿ. ಆದಷ್ಟು ಮೌನವಾಗಿರ್ತಕ್ಕಂಥದ್ದು ಸಹ ಇಲ್ಲಿ ಉತ್ತಮ ಆಗಿರುತ್ತೆ ಮಕರ ರಾಶಿಯವರೇ. ಹೌದು, ಎಷ್ಟು ಅಗತ್ಯತೆ ಇರುತ್ತೋ ಅಷ್ಟನ್ನೇ ಮಾತನಾಡಿ. ಹೆಚ್ಚು ಮೌನವಾಗಿದ್ದರೆ ಈ ಸಮಯದಲ್ಲಿ ಹೆಚ್ಚಿನ ಫಲಗಳನ್ನು ಪ್ರಾಪ್ತಿ ಮಾಡಿಕೊಳ್ತೀರಾ. ಅದೇ ರೀತಿ ಆಹಾರವನ್ನು ದಾನ ಮಾಡೋದು ಸಹ ಇಲ್ಲಿ ಉತ್ತಮ ಆಗಿರುತ್ತೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ದೋಷಗಳು ಸಹ ನಿಮ್ಮ ಜೀವನದಿಂದ ದೂರ ಆದರೆ ಆಗ್ತಕ್ಕಂಥದ್ದು. ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡೋದ್ರ ಮೂಲಕ ಭಾರಿ ಅದೃಷ್ಟವನ್ನು ನೀವು ಪ್ರಾಪ್ತಿ ಮಾಡಿಕೊಳ್ತೀರ. ನಿಮ್ಮ ಜೀವನದಲ್ಲಿರ್ತಕ್ಕಂಥ ದೋಷಗಳೆಲ್ಲ ದೂರ ಆಗ್ತಕ್ಕಂಥದ್ದು, ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಆಗಿ ಸಕಾರಾತ್ಮಕ ಶಕ್ತಿಗಳಾದರೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಮಕರ ರಾಶಿಯವರೇ. ಅದೇ ರೀತಿ ಇಷ್ಟು ದಿನ ಕುಟುಂಬ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ತೊಂದರೆಗಳು, ವೈವಾಹಿಕ ಜೀವನದಲ್ಲಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು, ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಅಡೆತಡೆಗಳು, ಎಲ್ಲ ರೀತಿ ಸಮಸ್ಯೆಗಳು ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆಗಿ ಕುಟುಂಬದಲ್ಲಿ ಸಂತೋಷ, ನೆಮ್ಮದಿ,
ಸಮೃದ್ಧಿ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಹೌದು, ಇದರಿಂದಾಗಿ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಪ್ರಾಪ್ತಿಯಾಗ್ತಕ್ಕಂಥದ್ದು ಮಕರ ರಾಶಿಯವರೇ. ಹೌದು, ಇದು ಮಕರ ರಾಶಿಯವರ ಮುಂಬರುವ ಈ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂಥ ಗುರೂಜಿಯವರಿಗೆ ನೀವು ಕರೆ ಮಾಡಿ ಪರಿಷ್ಕಾರವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.